ನಾನ್ ಯಾಕೆ ಕೊಡ್ಬೇಕು ಅಂತೀನಿ? ಹಾ ಸಮರ್ಥ, ಒಳ್ಳೆ ಮಾತಲ್ಲಿ ಒಡವೆ ಕೊಡು ಸಮರ್ಥ. ನಾನ್ ಕೊಡಲ್ಲ, ಕೊಡಲ್ಲ ಅಂತ ಹೇಳ್ತೀನಿ. ಕೊಡಲ್ಲ ಶ್ರೀಮಂತ ಬಿಡು. ಕೊಡಲ್ಲ. ಏಯ್, ಕೊಡು. ಇಬ್ರು ಸುಮ್ನೆ ಇರಿ. ಒಳ್ಳೆ ಮಾತಲ್ಲಿ ಒಡವೆ ಕೊಡು. ಕೊಡಲ್ಲ ಕಣ. ಸಮರ್ಥ ಶ್ರೀಮಂತ ಬಿಡು. ರೀ, ಅಣ್ಣ ಮರ್ಯಾದೆಯಿಂದ ಹೇಳ್ತಾ ಇದೀನಿ, ಅಮ್ಮನ ಒಡವೆನ ಕೊಡು. ಅಪ್ಪ, ಈ ಮನೇಲಿ ನಿನ್ಗೆ ಯಾವುದೇ ಸಹಾಯ ಮಾಡ್ಬೇಡಿ ಅಂತ ಹೇಳಿದ್ದೆ ತಾನೆ? ಹಾ, ಆದ್ರೂ ನನಗೆ ಗೊತ್ತಿಲ್ದಂಗೆ ಈ ಒಡವೆ ಕೊಡ್ತಾ ಇದ್ದೀರಾ. ಎಲ್ರು ನನ್ನ ಏನ್ ಅನ್ಕೊಂಡಿದ್ದೀರಾ? ನನಗೆ ಮೋಸ ಮಾಡಿ ನೀವು ಒಡವೆ ಕೊಡೋದಕ್ಕೆ ನಿಮ್ಗೆ ಹೇಗಾದ್ರೂ ಮನ್ಸು ಬತ್ತಪ್ಪ? ರೀ, ನೀವ್ ಮಾವಂಗೇನು ಹೇಳ್ಬೇಡಿ. ಇಲ್ಲಿ ಮಾವನ್ ತಪ್ಪು ಏನೂ ಇಲ್ಲ. ಒಡವೆ ಕೊಡಕ್ ಹೇಳಿದ್ದೆ ನಾನು. ಸುಳ್ಳು ಹೇಳ್ಬೇಡಿ ಸಪ್ತಮಿ ನೀವು. ನನಗೆಲ್ಲ ವಿಷಯ ಗೊತ್ತು. ಇಂಥ ಛತ್ರಿ ಕೆಲಸ ಮಾಡೋದಲ್ಲ ನಮ್ಮ ಅಪ್ಪನೇ. ಇಲ್ಲ ರೀ, ನಿಜವಾಗ್ಲೂ ನಾನೇ ಹೇಳ್ಕೊಡ್ಸಿರೋದು. ನೋಡಿ, ನನ್ನ ಮದುವೆ ಟೈಮಲ್ಲಿ ನಾನು ಈ ಒಡವೆಗಳು ಇಡೋದಕ್ಕೆ ಒಪ್ಪಲಿಲ್ಲ. ಅಂಥದ್ರಲ್ಲಿ ಇವಾಗ ಒಪ್ತೀನಾ? ಈ ಒಡವೆ ತಗೊಂಡೋಗಿ ಎಲ್ಲಾದ್ರೂ ಹಾಳು ಮಾಡ್ತಾನೆ ಅಷ್ಟೇ ಇವನು. ಶ್ರೀಮಂತು, ಅವನು ಒಡವೆಗಳನ್ನ ಹಾಳು ಮಾಡೋಕೆ ತಗೊಂಡು ಹೋಗ್ತಾ ಇಲ್ಲ. ಸ್ವಂತವಾಗಿ ಮೆಕ್ಯಾನಿಕ್ ಶಾಪ್ ಓಪನ್ ಮಾಡಿ ಚೆನ್ನಾಗಿ ಸಂಪಾದನೆ ಮಾಡಿ ಈ ಮನೆ ಜವಾಬ್ದಾರಿ ನೋಡ್ಕೋಬೇಕು ಅಂತಿದ್ದಾನೆ. ಜೀವನದಲ್ಲಿ ಮುಂದೆ ಬರಬೇಕು ಅಂತಿರುವಾಗ ತಂದೆಗೆ ಸಹಾಯ ಮಾಡೋದು ನನ್ನ ಕರ್ತವ್ಯ ಅಲ್ವಾ? ಸಹಾಯ ಮಾಡಿದ್ರೆ ನಿಮ್ ದುಡ್ಡಲ್ಲಿ ಮಾಡಿಯಪ್ಪ. ಅದ್ ಬಿಟ್ಟು ಅಮ್ಮನ ಒಡವೆಲಲ್ಲ. ಈ ಒಡವೆ ಯಾವತ್ತೂ ಹೆಣ್ಮಕ್ಳಿಗೆ ಸೇರ್ಬೇಕಾಗಿರೋದು. ಮನೇಲಿ ಇಬ್ರು ತಂಗಿಯಂದಿರಿದ್ದಾರೆ, ಎಲ್ಲಾನು ಇವ್ರಿಗೆ ಕೊಟ್ಟರೆ ಅವ್ರಿಗೇನು ಚಿಪ್ ಕೊಡ್ತೀರಾ? ಇವನಿಗೆ ಅಮ್ಮನ ಒಡವೆ ತಗೊಳ್ಳೋದಕ್ಕೆ ಯಾವ ಯೋಗ್ಯತೆನೂ ಇಲ್ಲ. ಇದುವರೆಗೂ ಈ ಮನೆಗೋಸ್ಕರ ಏನ್ ಮಾಡಿದ ನೀನು? ಅಲ್ಲ, ಈ ಒಡವೆ ಬಿಡಿಸ್ಕೊಬರ್ತಾನಂತ ಏನ್ ಗ್ಯಾರಂಟಿ? ರೀ, ನಿಮ್ ತಮ್ಮನ್ನ ನೀವೇ ನಂಬಿಲ್ಲ ಅಂದ್ರೆ ಹೇಗೆ ಹೇಳಿ? ಅವನಿಗೆ ಒಂದು ಅವಕಾಶ ಕೊಟ್ರೆ ತಾನೆ ಅವ್ನು ನಿರೂಪಿಸೋದಿಕ್ಕಾಗೋದು. ನಿಮಗೆ ಹೇಳ್ದೆ ಒಡವೆ ಕೊಟ್ಟಿದ್ದು ತಪ್ಪೆ. ನಿಮಗೇನಾದ್ರೂ ಶಿಕ್ಷೆ ಕೊಡ್ಬೇಕು ಅಂತಿದ್ರೆ ನನಗೆ ಕೊಡಿ. ಆದ್ರೆ ಸಮರ್ಥಂಗೆ ಒಡವೆ ಕೊಡಲ್ಲ ಅಂತ ಮಾತ್ರ ಹೇಳ್ಬೇಡಿ. ನೀವೇ ಮನ್ಸಾರ ಆಶೀರ್ವಾದ ಮಾಡಿ ಅದನ್ನ ಸಮರ್ಥಿ ಕೊಡಿ, ಎಲ್ಲದೂ ಒಳ್ಳೇದಾಗತ್ತೆ. ರೀ ಸಪ್ತಮಿ ಅವರೇ, ಇವನ್ ಬಗ್ಗೆ ಸರಿಯಾಗಿ ತಿಳ್ಕೊಳ್ದೆ ಏನೇನೋ ಮಾತಾಡ್ಬೇಡಿ ನೀವು. ಕೆಲಸ ಮಾಡೋ ಜಾಗದಲ್ಲಿ ನಂಬಿಕೆ ಉಳಿಸ್ಕೊಂಡಿಲ್ಲ, ಅಲ್ಲಿಂದ ಇವನ್ನ ಒದ್ದೋಡ್ಸಿದ್ದಾರೆ. ಇನ್ನ ಸಂತೋಷ ಓಪನ್ ಮಾಡಿ ಮೈ ಬಗ್ಸ್ ಬೇರೆ ದುಡಿತಾನ. ಇನ್ನೊಂದೇ ತಿಂಗಳಲ್ಲಿ ಅದನ್ನ ಮುಚ್ಚಿ ಮತ್ತೆ ದುಡ್ಡು ಕೊಡಿ ಅಂತ ವಾಪಸ್ ಬರ್ತಾನೆ. ಇಂಥ ಮೈಗಳ್ರಿಗೆಲ್ಲ ಈ ನಮ್ಮ ಅಮ್ಮನ ನೋಡ್ಬೇಕು ಕೊಟ್ಟು ಹಾಳು ಮಾಡೋಕ್ಕಾಗಲ್ಲ ರೀ. ಇನ್ಮೇಲಿದ್ದು ನನ್ನ ಹತ್ರನೇ ಸೇಫ್ ಆಗಿರುತ್ತೆ. ಏನು ಸ್ವಾಮಿ? ಹೌದಾ, ಸರಿ, ಮೀಟಿಂಗ್ ಸ್ಟಾರ್ಟ್ ಆಗೋಷ್ಟರಲ್ಲಿ ಬರ್ತೀನಿ. ನಾನು ಅರ್ಜೆಂಟಾಗಿ ಆಫೀಸ್ಗೆ ಹೋಗಬೇಕು. ಸಪ್ತಮಿ ಅವರೇ, ನೀವು ಇದನ್ನ ಸೇಫಾಗಿ ಲಾಕರಲ್ಲಿಡಿ, ತಗೊಳ್ಳಿ. ತಗೊಳ್ಳಿ ಸಪ್ತಮಿ, ಇದು ಬರೀ ಒಡವೆ ಮಾತ್ರ ಅಲ್ಲ, ನಾನು ನಿಮ್ಮ ಮೇಲೆ ಇಟ್ಟಿರೋ ನಂಬಿಕೆ. ಆ ನಂಬಿಕೆನ ಉಳಿಸ್ಕೋತೀರಾ ಅಂತ ಅನ್ಕೊಂಡಿದ್ದೀನಿ. ಸೇಫಾಗಿ ಒಳಗಡೆ ಇಡಿ, ಹೋಗಿ. ಕೋಪ ಮಾಡ್ಕೋಬೇಡ ಸಮರ್ಥು, ಆಗೋದೆಲ್ಲ ಒಳ್ಳೇದಿಕ್ಕೆ ಅನ್ಕೋ.
ಸಮರ್ಥು, ಇದೆಲ್ಲ ನಿಮ್ಮ ಅತ್ತಿಗೆದೇ ಪ್ಲಾನು. ಅವಳೇ ಫೋನ್ ಮಾಡಿ ನಿಮ್ಮ ಅಣ್ಣನ್ನ ಕರ್ಸಿರೋದು ಕಣೋ. ಸಮರ್ಥು, ನೀನ್ ಕೋಪ ಮಾಡ್ಕೋಬೇಡ ಕಣೋ. ನಿಮ್ಮ ಅಣ್ಣನ ಹತ್ರ ಮಾತಾಡಿ ಅವರೇ ನಿನಗೆ ಒಡವೆ ಕೊಡೋ ತರ ನಾನ್ ಮಾಡ್ತೀನಿ. ಸಾಕ್ ನಿಲ್ಸಿ ನಿಮ್ ನಾಟಕನ. ಒಡವೆ ಕೊಡೋ ತರ ಕೊಟ್ಟು ಹಿಂದಿಂದನೆ ಪ್ಲಾನ್ ಮಾಡಿ ನಿಮ್ ಗಂಡನ ಕಸಿ ನನ್ನ ಹತ್ರ ಒಡವೆ ಕಿತ್ಕೊಂಡು ಏನ್ ಡಬಲ್ಗೆ ಮಾಡ್ತಾ ಇದೀರಾ? ಸಮರ್ಥ, ಏನೋ ಮಾತಾಡ್ತಾ ಇದೀಯಾ? ನೀವು ಸುಮ್ನಿರಿ ಅಪ್ಪ. ಸಮರ್ಥ, ನಾನ್ ನಿಮ್ಮ ಅಣ್ಣಂಗ್ ಫೋನ್ ಮಾಡಿಲ್ಲ ಕಣೋ. ಓ, ನೀವು ಕರೆಸ್ದೆ ಆಫೀಸ್ಗೆ ಹೋದವನು ದಿಢೀರ್ ಅಂತ ಪ್ರತ್ಯಕ್ಷ ಆಗ್ಬಿಟ್ನಾ? ಇಲ್ಲೇನ್ ನಡೀತಿದೆ ಅಂತ ಗೊತ್ತಾಗೋದಿಕ್ಕೆ ಅವನೇನ್ ದೇವ್ರಾ? ಲೋ ಸಮರ್ಥ, ನಮ್ ಸಪ್ತಮಿ ಅಂತವಳೆಲ್ಲ ಕಣೋ. ಎಂತವ್ರು ಅಂತ ನಂಗೆ ಚೆನ್ನಾಗೇ ಗೊತ್ತು ಅಜ್ಜಿ. ಮಗುನ ಚಿವುಟೋದು, ತೊಟ್ಲು ತೂಗೋದು. ಆಹಾ, ಏನ್ ಆಕ್ಟಿಂಗ್ ಮಾಡ್ತೀರಾ? ನಿಜವಾಗ್ಲೂ ನಾನು ಫೋನ್ ಮಾಡಿಲ್ಲ ಸಮರ್ಥ. ಇಂಥ ಕೆಲ್ಸನ ನಿಮ್ಮನ್ ಬಿಟ್ರೆ ಈ ಮನೇಲಿ ಇನ್ಯಾರು ಮಾಡಲ್ಲ. ಆ ಏನ್ ಡ್ರಾಮಾ ಮಾಡ್ತೀರಾ? ಏ ಸಮರ್ಥ, ಸಮರ್ಥ, ಸಪ್ತಮಿ ಬಗ್ಗೆ ತಪ್ಪಾಗಿ ಮಾತಾಡ್ಬೇಡ. ಪಾಪ, ಅವಳು ನಿನಗೆ ಒಳ್ಳೇದಾಗ್ಲಿ ಅಂತ ತನ್ನ ಒಡವೆನ ಕೊಡಕ್ ಹೊರಟಿದ್ಲು. ನಾವೇ ಬಲವಂತ ಮಾಡಿ ಬೇಡ ಅಂತ ಹೇಳಿ ನಿನ್ ತಾಯಿ ಒಡವೆನ ಕೊಡ್ಸಿದ್ವಿ. ಶ್ರೀಮಂತಂಗೆ ಸಪ್ತಮಿ ಹೇಳಿರಲ್ಲ ಕಣೋ. ಅಪ್ಪ, ನೀವ್ ಇದೇ ತರ ನಂಬಿ ನಂಬಿ ಕಿವಿಗೆ ಹೂವ ಇಟ್ಕತಾನೆ ಇರಿ. ಇವರು ಯಾಮರ್ಸ್ತಾನೆ ಇರ್ತಾರೆ. ಇವರು ಈ ಮನೆನ ಉದ್ಧಾರ ಮಾಡಕ್ ಬಂದಿಲ್ಲ ಅಪ್ಪ. ಅಣ್ಣನ ನಮ್ಮಿಂದ ದೂರ ಮಾಡಿ ನಮ್ಮನ್ನ ಬೀದಿ ಪಾಲ್ ಮಾಡಕ್ ಬಂದಿದ್ದಾರೆ. ಆ ಉದ್ದೇಶ ನನಗೆ ಇದ್ದಿದ್ರೆ ನಿಮ್ಮ ಅಣ್ಣ ಕರೆದಾಗ್ಲೇ ನಾನು ಬೇರೆ ಮನೆಗೆ ಹೋಗ್ತಿದ್ದೆ. ಇಷ್ಟು ದಿನ ಅವ್ರ ಜೊತೆ ಈ ವಿಷಯವಾಗಿ ಜಗಳ ಮಾಡದೇ ಇರ್ತಿರ್ಲಿಲ್ಲ. ಈ ಕುಟುಂಬನ ನನ್ನ ಕುಟುಂಬ ಅಂತ ಅನ್ಕೊಂಡಿದ್ದೀನಿ. ನಿನ್ನೂ ಅಷ್ಟೇ ಕಣೋ, ನಾನು ಕಿಟ್ಟಿ ಥರನೇ ನೋಡ್ತಾ ಇದ್ದೀನಿ. ಜಾನ್ವಿ, ವಿಭಾನ ನಮ್ಮೂ ಥರ ನೋಡ್ತಾ ಇದ್ದೀನಿ. ನಾನು ಓದಬೇಕು ಅಂತ ಆಸೆ ಪಟ್ಟೆ. ನಮ್ಮಪ್ಪ ಅದನ್ನ ಈಡೇರಿಸಿದ್ರು. ಯಾರು ಏನೇ ಕನ್ಸ್ಕೊಂಡ್ರು ಅದು ಈಡೇರ್ಲಿ ಅಂತಾನೆ ನಾನು ಬಯಸೋದು. ನಿನಗೆ ಮೆಕ್ಯಾನಿಕ್ ಶಾಪ್ ಓಪನ್ ಮಾಡಬೇಕು ಅನ್ನೋ ಆಸೆ ಇದೆ. ಹಾಗಾಗಿ ಅದನ್ನ ನೆರವೇರಿಸ್ಬೇಕು ಅಂತ ನನ್ನ ಮನ್ಸಾರೆ ಬಯಸ್ತಿದ್ದೀನಿ ಕಣೋ. ದಯವಿಟ್ಟು ನನ್ನ ಅರ್ಥ ಮಾಡ್ಕೋ ಸಮರ್ಥ. ನಾನು ಎಲ್ಲಾನು ಅರ್ಥ ಮಾಡ್ಕೊಂಡೇ ಮಾತಾಡ್ತಿರೋದು. ನಿಮಗೆ ಕೂಡು ಕುಟುಂಬದಲ್ಲಿ ಇರೋದಕ್ಕೆ ಇಷ್ಟ ಇಲ್ಲ.